ಹರಿ ಓಂ. ಮೂರನೇ ಅಧ್ಯಾಯದ 26ನೇ ಶ್ಲೋಕ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗೀನಾಂ ದೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗೀನಾಂ ದೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ನ ಬುದ್ಧಿ ಭೇದಂ ಜನಯೇತ್. ಇಲ್ಲಿ ಕೃಷ್ಣ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾನೆ. ಈಗ ನೋಡಿ, ಒಟ್ಟು ಎರಡು ವರ್ಗ, ಒಂದು ಜ್ಞಾನಿಗಳು, ಮತ್ತೊಂದು ಅಜ್ಞಾನಿಗಳು. ಇಷ್ಟೇ ಇರೋದಾ? ಜ್ಞಾನಿಗಳು ಇದ್ದಾರೆ, ಅಜ್ಞಾನಿಗಳು ಇದ್ದಾರೆ. ಈ ಅಜ್ಞಾನಿಗಳಲ್ಲಿ ತುಂಬಾ ವೆರೈಟೀಸ್ ಇದ್ದಾವೆ. ಏನೂ ಗೊತ್ತಿದ್ದವರು, ಅಲ್ಪ ಸ್ವಲ್ಪ ಗೊತ್ತಿದ್ದವರು, ಹಾಗೆ ಹಂತ ಹಂತವಾಗಿ ಅವರ ತಿಳುವಳಿಕೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಇರತಕ್ಕಂತಹ ಅಂದ್ರೆ ಒಂದು ತಿಳುವಳಿಕೆಯನ್ನ ಪಡೆಯುವಂತ ಮಾರ್ಗದಲ್ಲೇ ಇಲ್ಲದೆ ಇದ್ದವರಿದ್ದಾರೆ, ಜ್ಞಾನವನ್ನ ಪಡೆಯುವ ಮಾರ್ಗದಲ್ಲಿ ಇದ್ದವರು ಒಂದಷ್ಟು ಜನ ಇದ್ದಾರೆ. ಹೀಗೆ ಅನೇಕ ರೀತಿಯಾಗಿರತಕ್ಕಂಥ ಜನರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಬಹುಚಿತ್ರ ಜಗತ್ ಬಹುಧಾಕರಣಾತ್ ಅಂತ. ಈ ಜಗತ್ತಿನಲ್ಲಿ ಬಹಳ ಚಿತ್ರ ವಿಚಿತ್ರವಾಗಿರತಕ್ಕಂತಹ ಒಂದು ಜನ ಸಮುದಾಯ ಇದೆ ಅಲ್ವಾ? ಹಾಗಾದ್ರೆ ಕೃಷ್ಣ ಇಷ್ಟೊತ್ತು ಹೇಳಿದ, ನಾವು ಕರ್ಮವನ್ನ ಮಾಡಬೇಕು. ಕರ್ಮ ಮಾಡಬೇಕಾದ್ರೆ ಫಲದ ಅಪೇಕ್ಷೆ ಇರಬಾರದು. ಫಲಾಪೇಕ್ಷೆಯನ್ನ ಬಿಟ್ಟು, ಕರ್ತೃತ್ವಾಭಿಮಾನವನ್ನ ಬಿಟ್ಟು, ನಾನು ಮಾಡುತ್ತಿದ್ದೇನೆ, ನನ್ನ ಸಾಮರ್ಥ್ಯದಿಂದ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಕರ್ತೃತ್ವ ಅಭಿಮಾನ, ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನಾವು ಕರ್ಮವನ್ನ ಮಾಡಬೇಕು ಅಂತ ಕೃಷ್ಣ ಹೇಳಿದ. ಆದ್ರೆ ಕೆಲವರಾಗಬೇಕಾದ್ರೆ ಕರ್ಮಸಂಗಿಗಳು. ಕರ್ಮಸಂಗಿಗಳು ಅಂತ ಹೇಳಿದ್ರೆ ಕರ್ಮದಲ್ಲೇ ಅಂಟಿಕೊಂಡವರು ಅಂತ ಅರ್ಥ. ಸಂಗಿ ಅಂದ್ರೆ ಸಂಘ ಉಳ್ಳವರು. ಸಂಘ ಅಂದ್ರೆ ಅದರ ಬಗ್ಗೆ ವಿಪರೀತ ಮಾಡುವಂತಹ ಕರ್ಮಗಳಲ್ಲೇ ಆಸಕ್ತಿ. ಅಂದ್ರೆ ಕರ್ಮ ಬಿಟ್ಟು ಆ ಕರ್ಮ ಏನಕ್ಕೋಸ್ಕರವಾಗಿ ಅಂತ ಗೊತ್ತೇ ಇಲ್ಲ. ಕರ್ಮ ಏನಕ್ಕೋಸ್ಕರವಾಗಿ? ನಮ್ಮ ಅಂತಃಕರಣದ ನೈರ್ಮಲ್ಯವನ್ನ ತಂದುಕೊಳ್ಳಿಕ್ಕೆ. ನಮ್ಮ ಅಂತಃಕರಣ ಅದು ನಿರ್ಮಲವಾಗಬೇಕು. ಅದರ ಮೂಲಕವಾಗಿ ನಾವು ಜ್ಞಾನವನ್ನ ಪಡಿಬೇಕು. ಈ ಜ್ಞಾನ ಪಡಿಬೇಕು ಅಂತಾದ್ರೆ ಅಂತಃಕರಣ ಶುದ್ಧವಾಗಬೇಕು. ಅಂತಃಕರಣ ಶುದ್ಧಿಗೋಸ್ಕರವಾಗಿ ಕರ್ಮ. ಯಾವ ಭಾವನೆಗಳೂ ಇಲ್ಲ, ಕೇವಲ ಕರ್ಮದಲ್ಲೇ ಅಂಟಿಕೊಂಡಿರತಕ್ಕಂಥ ವ್ಯಕ್ತಿಗಳು. ಅಂದ್ರೆ ಒಬ್ಬ ದೇವರಿದ್ದಾನೆ, ದೇವರು ನನ್ನ ಮೂಲಕವಾಗಿ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ, ಈ ಕರ್ಮಕ್ಕೆ ಈ ಕೆಲಸಕ್ಕೆ ಫಲವನ್ನು ಕೊಡಬೇಕಾದವನು ಭಗವಂತ. ಯಾವುದೇ ಭಾವನೆ ಇಲ್ಲದೇನೆ ನಾನು ಮಾಡ್ತಾ ಇದ್ದೇನೆ, ನನ್ನಿಂದ ಆಗ್ತಾ ಇದೆ, ಈ ಕರ್ಮದಿಂದ ಈ ಫಲ ಬರಬೇಕು, ಇಷ್ಟರಲ್ಲೇ ಆಸಕ್ತಿಯನ್ನು ಹೊಂದಿ ಕರ್ಮವನ್ನ ಮಾಡ್ತಾರೆ. ಭಕ್ತಿ ಶ್ರದ್ಧೆಯಿಂದನೇ ಮಾಡ್ತಾರೆ. ಭಕ್ತಿಯಿಂದ ಶ್ರದ್ಧೆಯಿಂದಲೇ ಕರ್ಮ ಮಾಡ್ತಾರೆ. ಬರೀ ಕರ್ಮದ ಬಗ್ಗೆ ಮಾತ್ರ ಆಸಕ್ತಿ ಹೊರತು ಕರ್ಮದ ಆಚೆ, ಕರ್ಮದ ಅಧಿಪತಿಯಾಗಿರುವಂತ ದೇವರ ಬಗ್ಗೆ ಒಂದು ಸ್ವಲ್ಪವೂ ಆಲೋಚನೆ, ಭಕ್ತಿ, ಶ್ರದ್ಧೆ ಇದು ಯಾವುದೂ ಕೂಡ ಇರೋದಿಲ್ಲ. ಇವರಿಗೆ ಕರ್ಮಸಂಗಿಗಳು ಅಂತ ಕೃಷ್ಣ ಕರೀತಕ್ಕಂಥದ್ದು. ಹೀಗೆ ಕರ್ಮಸಂಗಿಗಳು ಬೇಕಾದಷ್ಟು ಜನ ಇದ್ದಾರೆ. ಉದಾಹರಣೆ, ಅನೇಕ ವ್ರತ ನಿಯಮಗಳನ್ನ ಮಾಡ್ತಾರೆ, ಯಜ್ಞಯಾಗಾದಿಗಳನ್ನ ಮಾಡ್ತಾರೆ, ಎಷ್ಟೋ ರೀತಿಯಾಗಿರ್ತಕ್ಕಂಥ ಪುಣ್ಯ ಕರ್ಮಗಳನ್ನ, ಸಾಮಾಜಿಕ ಕಾರ್ಯಗಳನ್ನ ಎಲ್ಲ ಮಾಡ್ತಾರೆ. ಒಳ್ಳೆಯವರೇ ಆಗಿರುತ್ತಾರೆ, ಕೆಟ್ಟ ಕೆಲಸ ಮಾಡೋದಿಲ್ಲ. ಆದ್ರೆ ಅವರಿಗೆ ಇದರ ಹಿಂದೆ ಒಬ್ಬ ದೇವರಿದ್ದಾನೆ, ಒಂದು ದಿವ್ಯವಾದ ಶಕ್ತಿ ಇದೆ ಅನ್ನೋದು ಗೊತ್ತಿರಲ್ಲ. ಅಂತವರು ಕರ್ಮಸಂಗಿಗಳು. ಅವರಿಗೆ ಬುದ್ಧಿಭೇದಂ ನ ಜನಯೇತ್. ಅಂದ್ರೆ ಅವರಿಗೊಂದು ತುಂಬಾ ನಿಷ್ಠೆ ಇರುತ್ತೆ, ಬೇಕಾದಷ್ಟು ನಿಷ್ಠೆಯಿಂದ ಕರ್ಮವನ್ನ ಮಾಡ್ತಾರೆ. ಉದಾಹರಣೆಗೆ ನಾನು ಹೇಳೋದಂತಾದ್ರೆ, ಹಿಂದಿನೊಮ್ಮೆ ನಾನು ಅಡ ಹೇಳಿದ್ದೆ. ಉದಾಹರಣೆಗೆ ಈ ಉತ್ತರಾಯಣದ ಸಂದರ್ಭದಲ್ಲೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಅಂತ ಹಾಕ್ತಾರೆ. ಕಪ್ಪು ಬಟ್ಟೆಯನ್ನ ಹಾಕೊಂಡು ಅಯ್ಯಪ್ಪ ಸ್ವಾಮಿ ಮಾಲೆ ಅಂತ ಹಾಕ್ತಾರೆ. ಅಲ್ಲಿ ನೋಡಿ, ಅದಷ್ಟು ಕರ್ಮಸಂಗಿಗಳು. ಕರ್ಮದ ಬಗ್ಗೆ ಬಹಳಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ ಅವರು ಮದ್ಯಪಾನ ಮಾಡುವವರು, ಮಾಂಸಾಹಾರಿಗಳು ಎಲ್ಲರೂ ಅದನ್ನ ಅಯ್ಯಪ್ಪ ಸ್ವಾಮಿ ಮಾಲೆ ಅಂತ ಹಾಕ್ತಾರೆ. ಆದ್ರೆ ಆ ಎಷ್ಟು ದಿವಸ ಅವರು ಮಾಲೆ ಹಾಕೊಂಡು ಇರ್ತಾರೋ ಅಷ್ಟು ದಿವಸವಂತೂ ಮದ್ಯ ಮಾಂಸವನ್ನ ಬಿಟ್ಟಿರ್ತಾರೆ. ಸುಳ್ಳು, ಕಳ್ಳತನ, ಮೋಸ, ವಂಚನೆ ಅಂದ್ರೆ ಸರಿಯಾಗಿ ಮಾಡತಕ್ಕಂಥವ್ರು ಸುಳ್ಳು, ಮೋಸ, ಕಳ್ಳತನ, ವಂಚನೆ ಎಲ್ಲ ಬಿಟ್ಟಿರ್ತಾರೆ. ಪರಸ್ಪರ ಒಬ್ಬರಿಗೊಬ್ಬರು ಗೌರವ ಕೊಡುವಂತ ಒಂದು ಪ್ರಕ್ರಿಯೆಯಲ್ಲಿ ಇರ್ತಾರೆ. ಅಂದ್ರೆ ಅವ್ರಿಗೆ ಆ ಕರ್ಮದ ಬಗ್ಗೆ ಮಾತ್ರ ಶ್ರದ್ಧೆ. ಈ ಎಲ್ಲಾ ಕರ್ಮಗಳ ನಿಯಾಮಕ ಒಬ್ಬನಿದ್ದಾನೆ, ದೇವರು ಅನ್ನೋರು. ದೇವರು ಅನ್ನೋ ಒಂದು ದಿವ್ಯವಾದ ಚೇತನ, ಭಗವಂತ, ಕೃಷ್ಣ, ರಾಮ, ವೇದವ್ಯಾಸ, ಇದೊಂದು ದಿವ್ಯವಾದ ಚೇತನ, ಎಲ್ಲದಕ್ಕೂ ಮಿಗಿಲಾದ ಶಕ್ತಿ. ನಮ್ಮ ಮೂಲಕವಾಗಿ ಈ ಕೆಲಸವನ್ನ ಮಾಡುವವನು ದೇವರು. ಇದು ಯಾವುದು ಯಾವುದು ಗೊತ್ತೇ ಇರೋದಿಲ್ಲ, ತಿಳಿದುಕೊಳ್ಳುವಂತ ಪ್ರಯತ್ನವನ್ನೇ ಮಾಡುವುದಿಲ್ಲ. ಆ ತರ ನಮ್ಮಲ್ಲಿ ನೂರಾರು ಸಾವಿರಾರು ಆಚರಣೆಗಳು ನಾವು ನೋಡ್ತೇವೆ.
ಕರ್ಮದ ಬಗ್ಗೆ ಮಾತ್ರ ಶ್ರದ್ಧೆ. ಕರ್ಮದ ಹಿಂದೆ ಇರತಕ್ಕಂತ ಭಕ್ತಿ ಭಾವನೆ, ಆ ಕರ್ಮದ ಅಧಿಪತಿ, ಫಲ ಕೊಡೋನು ಯಾರು, ಕರ್ಮವನ್ನು ಸ್ವೀಕಾರ ಮಾಡೋನು ಯಾರು, ಯಾವುದರ ತಿಳುವಳಿಕೆಯೂ ಕೂಡ ಇಲ್ಲದೆ ಕರ್ಮದ ಬಗ್ಗೆ ಮಾತ್ರ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಎಷ್ಟೋ ಜನರನ್ನ ನಾವು ನಮ್ಮ ಮಧ್ಯದಲ್ಲಿ ನೋಡ್ತೇವೆ. ಅವರೆಲ್ಲರೂ ಕೂಡ ಕರ್ಮಸಂಗಿಗಳು. ಅಂತವರ ಬುದ್ಧಿಭೇದಂ ನ ಜನಯೇತ್. ಅವರಿಗೆ ಬುದ್ಧಿಭೇದವನ್ನು ಉಂಟು ಮಾಡಬೇಡ, ಅವರ ನಂಬಿಕೆಯನ್ನ ಅವರ ನಿಷ್ಠೆಯನ್ನ ಹಾಳು ಮಾಡಬೇಡ. ಅಂದ್ರೆ ಒಬ್ಬ ವ್ಯಕ್ತಿ ಏನೇ ಒಂದು ಕರ್ಮ ಮಾಡ್ತಾ ಇದ್ರು ಅದನ್ನ ನೀನು ಸರಿಯಾಗಿ ಮಾಡ್ತಾ ಇರಲ್ಲ, ಅವನು ಬಹುಶಃ ಸರಿಯಾಗಿ ಮಾಡ್ತಾ ಇರಲ್ಲ, ಆದ್ರೆ ಶ್ರದ್ಧೆ ಇದೆ. ಅವನು ಏನ್ ತಿಳ್ಕೊಂಡು ಬಂದಿದ್ದಾನೋ, ಆ ಪರಂಪರೆ ಹೇಗೆ ಬಂದಿದ್ದೋ ಆ ತರ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ವಸ್ತುತಃ ತಪ್ಪಾಗಿರುತ್ತೆ. ಅಂತವನ ಹತ್ರ ಹೋಗಿ ನೀನು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ, ನೀರಲ್ಲಿ ಹೋಮ ಮಾಡದಂಗಾಯ್ತು, ಎಲ್ಲವೂ ಕೂಡ ಹಾಳಾಯ್ತು, ನೀರಿಗೆ ಶಾಪ ಬರುತ್ತೆ, ಹಂಗಾಗತ್ತೆ ಹೀಗಾಗತ್ತೆ ಅಂತ ಅವನು ಹೆದರಿಸಿ ಬೈದು ಅವನು ಆ ಸಾತ್ವಿಕ ಮಾರ್ಗವನ್ನೇ ಬಿಟ್ಟು ಓಡುವಂತೆ ಮಾಡಬೇಡ. ನಬುದ್ಧಿಭೇದಂ ಜನ ತಲೆ ಕೆಡಿಸ್ಬೇಡ ಅಂತ ಅರ್ಥ. ತಿಳಿದವರು ಇರ್ತಾರೆ. ತಿಳಿದವರು ತಿಳಿಯದ ವ್ಯಕ್ತಿಗಳು ಏನೋ ಒಂದು ಕರ್ಮ ಮಾಡೋದು. ಉದಾಹರಣೆಗೆ ಯಾರೊಬ್ಬ ಒಬ್ಬ ಒಬ್ಬ ಪುಟ್ಟ ಮಗುನೇ ಅಂತ ಅನ್ಕೊಳ್ಳೋಣ. ಅವನಿಗೆ ದೇವಸ್ಥಾನಕ್ಕೂ ಪ್ರದಕ್ಷಿಣೆ ಹಾಕಬೇಕು ಅಂತ ಗೊತ್ತು, ಅದು ಒಳ್ಳೇದು ಅಂತ ಗೊತ್ತು. ಆ ಪ್ರದಕ್ಷಿಣೆ ಹೇಗೆ ಹಾಕ್ಬೇಕು ಅಂತ ಗೊತ್ತೇ ಇರೋದಿಲ್ಲ. ಅಪ್ರದಕ್ಷಿಣೆಯನ್ನ ಹಾಕ್ತಾರೆ. ಭಕ್ತಿಯಿಂದ ಪ್ರತಿನಿತ್ಯ ಬರ್ತಾನೆ, ಭಕ್ತಿಯಿಂದ ಪ್ರದಕ್ಷಿಣೆ ಹಾಕ್ತಾನೆ, ಅದು ಹಾಕೋದು ಅಪ್ರದಕ್ಷಿಣೆ ಹಾಕ್ತಾ ಇರ್ತಾನೆ. ಇನ್ನ ಪ್ರದಕ್ಷಿಣೆ ಹೇಗೆ ಹಾಕ್ಬೇಕು ಗೊತ್ತಿಲ್ಲ. ನಾವು ಸ್ತೋತ್ರ ಮಾಡ್ಕೊಂಡು ಹಾಕ್ಬೇಕು, ದೇವರ ಧ್ಯಾನ ಮಾಡ್ಬೇಕು, ಇದು ಯಾವುದೂ ಗೊತ್ತಿಲ್ಲದೆ ಹೇಗೆ ಬೇಕೋ ಹಾಗೆ ಪ್ರದಕ್ಷಿಣೆ ಹಾಕ್ತಾ ಇರ್ತಾನೆ, ಏನೋ ಒಂದು ಮಾಡ್ತಾ ಇರ್ತಾನೆ. ಆದ್ರೆ ನೋಡಿ, ಮಾಡುವಂತ ಕರ್ಮ ಯಾವುದು? ದೇವಸ್ಥಾನಕ್ಕೆ ಬರೋದು, ಪ್ರದಕ್ಷಿಣೆ ಹಾಕುವುದು, ಮಾಡುವಂತ ಕರ್ಮ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಆದ್ರೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಭಾವನೆಯಿಂದ ಮಾಡಬೇಕು ಅಂತ ಗೊತ್ತಿಲ್ಲ. ಅಂದ್ರೆ ವಿಧಿಗಳು ತಂತ್ರಗಳು ಯಾವುದು ಕೂಡ ಗೊತ್ತಿಲ್ಲ ಅವನಿಗೆ, ಹಾಗೆ ಮಾಡ್ತಾ ಇದ್ದಾನೆ. ಅಂತವನಿಗೆ ಹೋಗಿ ಹೊಡೆದು ಬಡದು ಬೈದು ನೀನ್ ಮಾಡೋದೆಲ್ಲ ವ್ಯರ್ಥವಾಗಿರುವಂತದ್ದು, ನೀನ್ ಸರಿಯಾಗಿ ಮಾಡ್ತಾ ಇಲ್ಲ, ಹೋಗ ಆಚೆಗೆ ಅಂತ ಬೈಯೋದು, ಇಂಥದ್ದೆಲ್ಲ ಮಾಡಿದ್ವಿ ಅಂತ ಆದ್ರೆ ಅವ್ರು ಏನಾಗ್ಬಿಡ್ತಾರೆ ಹೇಳಿ? ಆ ಸಾತ್ವಿಕ ಕರ್ಮದಿಂದ ದೂರ ಓಡಿಬಿಡ್ತಾರೆ. ಇವತ್ತು ನಾವು ಎಷ್ಟೋ ಮಠ ಮಂದಿರಗಳಲ್ಲಿ ಅಂತದ್ದನ್ನ ನೋಡ್ತೀವಿ. ಅಂದ್ರೆ ಇವತ್ತಿನ ಯುವಜನತೆ ತುಂಬಾ ಒಂದು ಲೌಕಿಕ ಆಕರ್ಷಣೆಯಲ್ಲೇ ಇರತಕ್ಕಂಥವ್ರು. ಇವತ್ತಿನ ಯುವಜನತೆ ಲೌಕಿಕ ಆಕರ್ಷಣೆಗಳಲ್ಲಿ ಸಿನಿಮಾ ಇತ್ಯಾದಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಕರ್ಷಣೆಯಲ್ಲಿ ಇರತಕ್ಕಂಥವ್ರು. ಮಠ ಮಂದಿರಗಳಿಗೆ ಬರೋದೇ ಬಹಳ ಅಪರೂಪ ಆಗಿರತಕ್ಕಂಥವ್ರು. ಅವ್ರಿಗೆ ಸರಿಯಾಗಿ, ಉದಾಹರಣೆಗೆ ಹುಡುಗರು ಅಂತ ಬಂದ್ರೆ ಪಂಚೆ ಉಡ್ಲಿಕ್ಕೆ ಬರದೇ ಇರಬಹುದು, ಮಹಿಳೆಯರು ಅಂತ ಬಂದ್ರೆ ಸೀರೆ ಉಡ್ಲಿಕ್ಕೆ ಬರದೇ ಇರಬಹುದು. ಅಂತೂ ಏನೋ ಆಕಸ್ಮಿಕವಾಗಿ ಯಾವುದೋ ಒಂದು ಕಾರ್ಯಕ್ರಮ ಇತ್ಯಾದಿ ಸಂದರ್ಭಗಳಲ್ಲಿ ಮಠ ಮಂದಿರಗಳಿಗೆ ಬಂದಾಗ ಅವರು ಸರಿಯಾದ ರೀತಿಯಲ್ಲಿ ಬಟ್ಟೆಯನ್ನ ಹಾಕಿಕೊಳ್ಳದೆ ಇರಬಹುದು, ಅಥವಾ ಅಲ್ಲಿ ಮಾಡಬೇಕಾಗಿರತಕ್ಕಂಥ ಪ್ರಕ್ರಿಯೆಗಳು, ಏನೋ ಹೋಮ ಮಾಡಿಸ್ತಾ ಇರ್ತಾರೆ, ಆಚಮನ ಮಾಡು ಅಂತ ಹೇಳ್ತಾರೆ, ಆಚಮನ ಮಾಡ್ಲಿಕ್ಕೆ ಆ ವ್ಯಕ್ತಿಗೆ ಬರದೇ ಇರಬಹುದು. ಪ್ರದಕ್ಷಿಣೆ ಹಾಕು ಅಂತ ಹೇಳ್ತಾರೆ, ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆ ವ್ಯಕ್ತಿಗೆ ಬರದೇ ಇರಬಹುದು. ಹೀಗೆ ಏನೇನೋ ಮತ್ತು ಬೇಸಿಕ್ ಆಚರಣೆಗಳು ಕೂಡ ಗೊತ್ತಿರೋದಿಲ್ಲ. ಅಷ್ಟು ಧರ್ಮದ ವಿಷಯದಲ್ಲಿ ಅವರಿಗೆ ಅಜ್ಞಾನವಿರುತ್ತೆ. ಅಂತೂ ಪಾಪ ಯಾರು ಹೇಳಿದ್ದಕ್ಕೋಸ್ಕರ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ಮಠಕ್ಕೂ ಮಂದಿರಕ್ಕೂ ಬಂದಿರ್ತಾರೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಅವರ ಆ ಒಂದು ಪ್ರಕ್ರಿಯೆಯನ್ನ ನೋಡಿ, ಸರಿಯಾದ ರೀತಿಯಲ್ಲಿ ಕರ್ಮಗಳನ್ನ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡಿ ಅವರನ್ನ ಯದ್ವಾತದ್ದು ಬೈದು ಬಿಡ್ತಾರೆ. ಸಿಕ್ಕಾಪಟ್ಟೆ ಬೈಯೋದೆಲ್ಲ ಮಾಡಿ ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಏನಾಗತ್ತೆ, ಆ ವ್ಯಕ್ತಿ ಪೂರ್ತಿ ಲೌಕಿಕದಲ್ಲಿದ್ದವನು, ಅದು ಹುಡುಗ ಇರಬಹುದು ಹುಡುಗಿ ಇರಬಹುದು, ಆ ವ್ಯಕ್ತಿ ಪೂರ್ತಿ ಲೌಕಿಕದಲ್ಲಿದ್ದಂತ ವ್ಯಕ್ತಿ ಏನೋ ಯಾರಿಂದಲೂ ಪ್ರೇರಿತನಾಗಿ ಒಂದು ಧರ್ಮಾಚರಣೆಯನ್ನ ಮಾಡೋಣ ಅಂತ ಬಂದಿದ್ದಾನೆ. ಏನೋ ಹಿರಿಯರ ಶ್ರಾದ್ದ ಮಾಡೋಣ ಅಂತನೋ ಅಥವಾ ಹೋಮ ಹವನಾದಿಗಳನ್ನ ಮಾಡೋಣ ಅಂತ ಯಾವುದೋ ಒಂದು ಉದ್ದೇಶದಿಂದ ಪಾಪ ಬಂದಿದ್ದಾನೆ. ಬಂದಂತ ವ್ಯಕ್ತಿ ಸರಿಯಾಗಿ ಅದರಲ್ಲಿ ಭಾಗವಹಿಸಿಲ್ಲ ಅಂತ ಹೇಳಿ ಅವನಿಗೆ ತಿಳಿದಿರತಕ್ಕಂಥ ವ್ಯಕ್ತಿ ಸಿಕ್ಕಾಪಟ್ಟೆ ಬೈದು ಗೀದು ಮಾಡಿಬಿಟ್ರೆ ಅವನೇನ್ ಮಾಡ್ಬಿಡ್ತಾನೆ, ಓ ಧರ್ಮ ಅಂದ್ರೆ ಇಷ್ಟೇ, ಮಾನವೀಯತೆ ಇಲ್ಲದೇನೆ ನಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿ ಆ ವ್ಯಕ್ತಿ ಏನ್ ಮಾಡ್ಬಿಡ್ತಾನೆ, ಇನ್ನು ಈ ಜೀವಮಾನದಲ್ಲಿ ಮಠದ ಕಡೆ ಮಂದಿರದ ಕಡೆಗೆ ಮುಖ ಹಾಕೋದಿಲ್ಲ. ಅವನು ಅದೇ ಲೌಕಿಕ ಜೀವನದಲ್ಲಿ ಇದು ಬಿಡ್ತಾನೆ. ಏನೋ ಆಕಸ್ಮಿಕವಾಗಿ ಒಂದು ಬಂದಿದ್ದ ಧರ್ಮಾಚರಣೆಯಲ್ಲಿ, ಧರ್ಮ ಮಾರ್ಗಕ್ಕೆ ಒಂದು ಬಿಟ್ಟಿದ್ದ. ಉದಾಹರಣೆಗೆ ಏನೋ ಪ್ರಥಮ ಏಕಾದಶಿ ದಿವಸ ಮುದ್ರೆ ಹಾಕಿಸ್ಕೊಳ್ಬೇಕು ಅನ್ನೋದೆಲ್ಲ ಎಲ್ಲರೂ ಹಾಕ್ಸ್ಕೊಳ್ಳೋದು ನೋಡಿರ್ತಾನೆ. ನಾನು ಹಾಕ್ಸ್ಕೊಳ್ಳೋಣ ಅಂತ ಬಂದಿರ್ತಾನೆ. ಪಾಪ ಅವನಿಗೆ ಗೊತ್ತಿರಲ್ಲ, ಶರ್ಟ್ ಹಾಕೊಂಡೆ ಸ್ವಾಮಿಗಳ ಮುಂದೆ ಬಂದು ನಿಂತು ಬಿಟ್ಟಿರ್ತಾನೆ. ಅಲ್ಲಿ ಅಕ್ಕಪಕ್ಕ ಇದ್ದವರಲ್ಲಿ ವಿಪರೀತ ಬೈದು ಬಿಟ್ರೆ ಏನ್ ಮಾಡ್ತಾನೆ, ಅವನಿಗೆ ಗೊತ್ತೇ ಇಲ್ಲ. ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಸ್ವಾಮಿಗಳ ಮುಂದೆ ಮುದ್ರೆ ಹಾಕಿಸ್ಕೊಳ್ಲಿಕ್ಕೆ ನಿಲ್ಲೋ ತಪ್ಪು ಅಂತ ಪಾಪ ಗೊತ್ತೇ ಇಲ್ಲ ಅವನಿಗೆ. ಅಕ್ಕಪಕ್ಕ ಇದ್ದವರು ಯದ್ವಾತುದ್ದ ಬೈದ್ರೆ ಏನಾಗತ್ತೆ, ಅವನು ಆ ಒಂದು ಜಾಗಕ್ಕೆ ಬರೋದು ಬಿಡೋದಲ್ಲ, ಶಾಶ್ವತವಾಗಿ ಧರ್ಮ ಮಾರ್ಗದಿಂದಲೇ ದೂರವಾಗಿ ಬಿಡುತ್ತಾನೆ. ಅದಕ್ಕೆ ಕೃಷ್ಣ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ನಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ. ಪಾಪ ಕರ್ಮದ ಬಗ್ಗೆ ಸಂಘ ಇದೆ, ಕರ್ಮದ ಬಗ್ಗೆ ಆಸಕ್ತಿ ಇದೆ, ಆದ್ರೆ ಅವ್ರಿಗೆ ಅಜ್ಞಾನಿಗಳು.
ಹೇಗೆ ಮಾಡಬೇಕು, ಹೇಗಿರಬೇಕು, ಯಾವ ಭಾವನೆ ನಮ್ಮಲ್ಲಿರಬೇಕು, ಇದು ಯಾವುದೂ ಗೊತ್ತಿಲ್ಲ ಅವರಿಗೆ. ಅಂತವರಿಗೆ ಬುದ್ಧಿ ಭೇದವನ್ನ ಉಂಟು ಮಾಡಬೇಡಿ. ಅವರಿಗೆ ಅವರ ನಿಷ್ಠೆಯನ್ನ, ಅವರಿಗೆ ಇರುವಂತ ನಂಬಿಕೆಯನ್ನು ಹೋಗುವಂತೆ ಮಾಡಬೇಡಿ, ಅಂತ ಕೆಲಸ ಮಾಡಬೇಡಿ. ಆಮ್, ಏನ್ ಮಾಡ್ಬೇಕು ಅಂದ್ರೆ ವಿದ್ವಾನ್ ಯುಕ್ತ ಯುದ್ವಾನ್. ನಿನಗೆ ಗೊತ್ತಿದೆಯಲ್ವಾ, ನೀನು ಯುಕ್ತನಲ್ವಾ, ನೀನು ವಿದ್ವಾನ್ ಜ್ಞಾನಿ ಅಲ್ವಾ. ಸರ್ವಕರ್ಮಾಣಿ ಸಮಾಚರನ್ ಸರ್ವಕರ್ಮಾಣಿ ಜೋಷಯೇತ್. ನೀನು ಎಲ್ಲಾ ಕೆಲಸವನ್ನ ಮಾಡ್ತಾ 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 ಅವರಿಗೆ ಮಾರ್ಗದರ್ಶನ ಮಾಡು. ಜೋಷಯೇತ್, ಜೋಷಯೇತ ಋಷು ಪ್ರೀತಿ ಸೇವನಯೋಹೋ. ಪ್ರೀತಿಪೂರ್ವಕವಾಗಿ ಅವರಿಗೆ ಮಾರ್ಗದರ್ಶನ ಮಾಡು. ಇವತ್ತು ನಿಮ್ಮ ನಿಮ್ಮ ಮಕ್ಕಳುಗಳು, ನಮ್ಮ ಮಕ್ಕಳು ಏನೋ ಒಂದು ತಪ್ಪುಗಳನ್ನ ಮಾಡಿದ್ರು ಅಂತ ಹೇಳಿ, ಉದಾಹರಣೆ ನಾವು ಭಕ್ತಿಯಿಂದ ಮಡಿಯಲ್ಲಿ ಏನೋ ಪೂಜೆ ಮಾಡ್ತಾ ಇರ್ತೇವೆ, ನೈವೇದ್ಯ ಮಾಡ್ತಾ ಇರ್ತೇವೆ, ಒಂದು ಮುಟ್ಟಿದ್ರು ಅಂತ ಹೇಳಿ ಮುಟ್ಟಿದ ತಪ್ಪೆ ಮಕ್ಕಳು. ಅವುಗಳಿಗೆ ವಿಪರೀತ ಬೈದು ಹೊಡೆದು ಮಾಡ್ಲಿಕ್ಕೆ ಆಗತ್ತೆ, ಅವುಗಳಿಗೆ ಏನು ಗೊತ್ತಿಲ್ಲ ಮಕ್ಕಳಿಗೆ. ಹಾಗೆ ಎಷ್ಟೋ ರೀತಿಯಲ್ಲಿ ನಮಗೆ ದೃಷ್ಟಾಂತಗಳು ಸಿಗ್ತವೆ. ನಾವು ಮಕ್ಕಳಿಗೆ ತಿದ್ದಿ ಬುದ್ಧಿ ಸರಿಯಾದ ಕ್ರಮದಲ್ಲಿ ಏನು ತುಂಬಾ ಮೆಲು ಧ್ವನಿಯಲ್ಲಿ ನಾವು ಅವ್ರಿಗೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಗದರ್ಶನ ಮಾಡಬೇಕು. ಹಾಗಲ್ಲ ಹೀಗೆ ಅಂತ ಹೇಳಿ ಬುದ್ಧಿವಾದವನ್ನ ಹೇಳಬೇಕು ಹೊರತು ಅವರನ್ನ ಹೆದರಿಸಿ ಬದರಿಸಿ ಅವರ ಧರ್ಮ ಮಾರ್ಗವನ್ನೇ ಬಿಟ್ಟು ಓಡುವಂತೆ ಮಾಡಬಾರದು ಅನ್ನೋದು ಇದರ ಅಭಿಪ್ರಾಯ. ಕೆಲವೊಂದ್ ಕಡೆ ಹೀಗೆ ಉಪನ್ಯಾಸ ನಡೀತಾ ಇರುತ್ತೆ, ಅಲ್ಲಿ ಯಾರೋ ಒಂದು ಮಗು ಪಾಪ ಮಕ್ಕಳು ಗೊತ್ತಿಲ್ಲ, ಮಕ್ಕಳು ಯಾವಾಗ ಬೇಕಾದ್ರೂ ಅಳಬಹುದು, ಯಾವಾಗ ಬೇಕಾದ್ರೂ ನಗಬಹುದು. ಜೋರಾಗಿ ಅಳ್ಲಿಕ್ಕೆ ಶುರು ಮಾಡಿದೆ. ಆ ಮಗು ಅಳ್ಲಿಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಆ ಮಗುವಿಗೂ ತಂದೆಗೂ ತಾಯಿಗೂ ಎಲ್ಲ ಬೈದು ಬಿಡ್ತಾರೆ. ಅವರ ಆ ಜಾಗ ಬಿಟ್ಟು ಹತ್ಕೊಂಡು ಹೊರಗಡೆ ಹೋದ್ರು. ಏನಾಯ್ತು ಅವರಿಗೆ ಗೊತ್ತಿಲ್ಲ. ಕೆಲವರಿಗೆ ಅಷ್ಟು ಜ್ಞಾನ ಇರೋದಿಲ್ಲ. ಏನೋ ಒಂದು ಪ್ರಕ್ರಿಯೆ ನಡೀತಾ ಇದೆ, ನಾವಲ್ಲಿ ಶಾಂತವಾಗಿರ್ಬೇಕು ಅಂತ ಗೊತ್ತಿಲ್ಲ. ಆ ಮಗು ಹತ್ತದ್ದಕ್ಕೋಸ್ಕರವಾಗಿ ಅಷ್ಟೆಲ್ಲ ಬರ ಮಾಡೋದಕ್ಕಿಂತಲೂ ಕೂಡ ಅವರಿಗೆ ಹೇಳೋ ಕ್ರಮದಲ್ಲಿ ಹೇಳಿ ಹೊರಗಡೆ ಒಂದು ಕಡೆ ಕಳಿಸ್ಬೋದಿತ್ತೇನೋ ಮಾಡ್ಬೋದಿತ್ತು. ಅಂದ್ರೆ ಈ ತರದೆಲ್ಲ ತುಂಬಾ ನಡೆಯುತ್ತೆ ನಮ್ಮ ಮಠ ಮಂದಿರಗಳಲ್ಲಿ, ಇಂಥದ್ದು ಸಿಕ್ಕಾಪಟ್ಟೆ ನಡೆಯುತ್ತೆ. ಅಂತ ಕೆಲಸಗಳನ್ನ ನೀವು ಮಾಡಬೇಡಿ ಅನ್ನೋದನ್ನ ಅರ್ಜುನನ ಮೂಲಕವಾಗಿ ಹೇಳುವಂಥದ್ದು. ಅಂದ್ರೆ ಅಜ್ಞಾನಿಗಳಿಗೆ ಸರಿಯಾದ ಕ್ರಮದಲ್ಲಿ ಒಂದು ಮಗುವಿನಂತೆ ಮಾರ್ಗದರ್ಶನ ಮಾಡಬೇಕು ಹೊರತು ಅವರಿಗೆ ಹೆದರಿಸೋದು, ಬೆದರಿಸೋದು, ದಾರಿ ತಪ್ಪುವಂತೆ ಮಾಡುವಂಥದ್ದು ಇದೆಲ್ಲ ತಪ್ಪು. ಹೀಗೆಲ್ಲ ಮಾಡಬೇಡಿ. ಯಾರೋ ಒಬ್ಬ ಈಗ ತಂದೆ ತಾಯಿ ಹೋದ ನಂತರ ಶ್ರಾದ್ದ ಮಾಡಬೇಕು ಅಂತ ಅಷ್ಟೇ ಗೊತ್ತಿರತ್ತೆ ಅವನಿಗೆ. ಆ ಶ್ರಾದ್ದ ಯಾವಾಗ ಮಾಡಬೇಕು, ಅವರ ಮರಣದ ತಿಥಿಯಿಂದಲೇ ಮಾಡಬೇಕು ಅಂತ ಗೊತ್ತಿರಲ್ಲ. ಶ್ರಾದ್ದ ಮಾಡ್ಬೇಕು ಅನ್ಕೊಂಡು ಅವನಿಗೆ ಯಾವತ್ತು ಆಫೀಸ್ ರಜೆ ಇರುತ್ತೆ ಅವತ್ತು ಮಾಡ್ತಾ ಇರ್ತಾನೆ. ಅದಕ್ಕೆ ನೀನು ಮಾಡಿದ್ದೇ ಅವರ ತಿಥಿ ದಿವಸ ಮಾಡ್ತಾ ಇಲ್ಲ, ನೀನು ಮಾಡ್ತಾ ಇರೋದೇ ತಪ್ಪು, ಹಾಗೆ ಹೇಗೆ ಅಂತ ಬೈಬಿಟ್ರೆ ಅದು ತಪ್ಪಾಗತ್ತೆ. ಅವನಿಗೆ ಮಾರ್ಗದರ್ಶನ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು, ಯಾವತ್ ಮಾಡಬೇಕು. ಹೀಗೆ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಕೂಡ ತಿಳಿಯದ ವ್ಯಕ್ತಿಗಳಿಗೆ ತಿಳಿದವರು ಮಾರ್ಗದರ್ಶನ ಮಾಡಬೇಕು ಹೊರತು ಅವರು ಮಾರ್ಗ ಬಿಟ್ಟು ಹೋಗುವಂತೆ ಅವರನ್ನ ಹೆದರಿಸೋದು ಬದರಿಸೋದೆಲ್ಲ ಮಾಡಬೇಡಿ ಅನ್ನೋ ಒಂದು ಬಹಳ ತುಂಬಾ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ವಿಚಾರವನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಕರ್ಮ ಸಂಗಿನಾಂ, ಕರ್ಮದ ಬಗ್ಗೆ ಆಸಕ್ತಿಯನ್ನು ಹೊಂದಿರುವಂತಹ ಅಜ್ಞಾನಿಗಳಿಗೆ ಬುದ್ಧಿಭೇದಂ, ಬುದ್ಧಿಭೇದ ಅಂದ್ರೆ ಅವರ ನಿಷ್ಠೆ, ಅವರ ನಂಬಿಕೆ, ಅದನ್ನ ನೀನು ಕದಲುವಂತೆ ಮಾಡಬೇಡ. ಬುದ್ಧಿಭೇದಂ, ಅಭದ್ರಗೊಳಿಸುವಂತ ಕೆಲಸವನ್ನು ನಜನೆಯೇ ಮಾಡಬಾರದು. ಯುಕ್ತ, ತಿಳುವಳಿಕೆಯನ್ನು ಹೊಂದಿರುವಂತಹ ವಿದ್ವಾನ್, ಜ್ಞಾನಿಯು, ಆತ್ಮತತ್ವಜ್ಞಾನಿಯು. ಯುಕ್ತ ಅಂದ್ರೆ ಒಬ್ಬನಿಗೆ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯ ಅವನಲ್ಲಿದೆ, ತಿಳುವಳಿಕೆ ಇದೆ. ಅಂತಹ ವಿದ್ವಾನ್ ತತ್ವಜ್ಞಾನಿಯು, ಆತ್ಮತತ್ವಜ್ಞಾನಿಯು ಸರ್ವಕರ್ಮಾಣಿ, ಎಲ್ಲಾ ರೀತಿಯಾಗಿರುವಂತಹ ವಿಹಿತ ಕರ್ಮಗಳನ್ನು ಸಮಾಚರನ್, ಚೆನ್ನಾಗಿ ಮಾಡುತ್ತಾ. ನಾನು ಮೊದಲು ಮಾಡಬೇಕು, ನಾನು ಬರೀ ಏನೋ ಬಾಯಲ್ಲಿ ಬಡಾಯಿ ಕೊಚ್ಕೊಂಡ್ರೆ ಆಗೋದಿಲ್ಲ. ನಾನು ಅದನ್ನ ಮಾಡಿಕೊಂಡು ಆ ತರ ಮಾಡಬೇಕು ಅಂತ ಒಂದು ಮಾರ್ಗದರ್ಶನ ಮಾಡಬೇಕು. ಸಮಾಚರನ್, ಚೆನ್ನಾಗಿ ಮಾಡುತ್ತಾ, ಸರ್ವಕರ್ಮಾಣಿ, ಅಜ್ಞರಿಂದಲೂ ಕೂಡ ಎಲ್ಲಾ ಕರ್ಮಗಳನ್ನು ಕೂಡ ಮಾಡಿಸುತ್ತಾ, ದೋಷಯೇ, ಪ್ರೀತಿಯಿಂದ ಅವನು ಮಾಡುವಂತೆ ಪ್ರೇರೇಪಿಸಬೇಕು. ತಿಳಿಯದಂತ ವ್ಯಕ್ತಿಗಳಿಗೆ ತಿಳಿದವರು ಮಾರ್ಗದರ್ಶನ ಮಾಡಬೇಕೇ ಹೊರತು ಅವರು ಧರ್ಮ ಮಾರ್ಗವನ್ನೇ ಬಿಟ್ಟು ಹೋಗುವಂತೆ ಅವರಿಗೆ ತಲೆ ಕೆಡಿಸಬಾರದು ಅನ್ನೋದು ಇದರ ಅಭಿಪ್ರಾಯ. ನ ಬುದ್ಧಿ ಭೇದಂ ಜನಯೇ ಅಜ್ಞಾನಾಂ ಕರ್ಮ ಸಂಗೀನಾಂ ದೋಷಯೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್ನ. ಶ್ರೀಕೃಷ್ಣ.